ಎಷ್ಟೊಂದು ಜನ ರಂಗಭೂಮಿಲಿ ಕೇವಲ 6 ತಿಂಗಳು 7 ತಿಂಗಳು 8 ತಿಂಗಳು ಈ ತರ ಹೇಳ್ತಿರ್ತಾರಲ್ಲ, ಸೊ ಅಷ್ಟು ಕಳೆದ್ರೆ ಸಾಕಾಗತ್ತಾ? ಇಲ್ಲ ಇಲ್ಲ, ಅದು ಮೋಸ್ಟ್ಲಿ ನಿಮ್ಗೆ ಸುಮ್ನೆ ಅದು ರಂಗಭೂಮಿ ಟೇಸ್ಟ್ ಮಾಡ್ಬೋದಷ್ಟೇ. ಲೈಕ್ ನೀವು ಹೇಳ್ಕೊಳಕ್ಕೆ. ಡೆಪ್ತ್ ಹೋಗಕ್ಕಾಗಲ್ಲ. ಸುಮ್ನೆ ಹೋಗಿ ಅದೇ ಹೇಳ್ಕೊಳಕ್ಕೆ ನಾನ್ ರಂಗಭೂಮಿಗೆ ಹೋಗಿದ್ದೆ ಅಂತ. ಡೆಪ್ತ್ ಇನ್ನ ತುಂಬಾ ಡೆಪ್ತ್ ಇದೆ. ನೀವು ಅಕಸ್ಮಾತ್ ನೀವು ರಂಗಭೂಮಿಲೇ ಮಾಡ್ಬೇಕು ಅಂತಂದ್ರೆ ನೀವು ರಂಗಭೂಮಿಲೇ ಇರ್ಬೇಕಾಗುತ್ತೆ, ಬೇರೆ ಎಲ್ಲೂ ಬರಕ್ಕಾಗಲ್ಲ. ಆಚೆ ಬಂದ್ರೂ ನೀವು ಅದ್ರ ಫಾರ್ ಎಕ್ಸಾಂಪಲ್ ನಾನು ಆಕ್ಟರ್ ಆಗಿದ್ದೀನಿ. ಆಕ್ಟರ್ ಆಗಿದ ತಕ್ಷಣ ನಾನು ರಂಗಭೂಮಿ ಬಿಡಕ್ಕಾಗಲ್ಲ. ಬಿಕಾಸ್ ನನ್ಗೆ ಅದ್ ಕಲ್ಸಿದದು ಅಂದ್ರೆ ನನ್ಗೆ ಊಟದ ತರ ಸ್ಟ್ರೆಂತ್ ತರ ಅದು. ನಾನು ಊಟ ಮಾಡ್ಲೇಬೇಕು, ನನ್ ಸ್ಟ್ರೆಂತ್ ಬೇಕು ಅಂತಂದ್ರೆ. ಸೊ ಅದು ನನ್ ಟಚ್ ಇರ್ಲೇಬೇಕು, ಹಂಗ ಪ್ರಾಕ್ಟೀಸ್ ಮಾಡ್ತಾನೆ ಇರ್ಬೇಕು. ತುಂಬಾ ಜನ ಕೇಳೋ ಕ್ವಶನ್ ಇದೊಂದು, ನಾವು ಡೈರೆಕ್ಟ್ ಆಗಿ ಆಕ್ಟರ್ ಚೂರು ಹೇಳ್ಸ್ಕೊಂಡ್ರೆ ಸಾಕು ಹೋಗಿ ಮಾಡ್ಬೋದಲ್ಲ, ಏನಕ್ಕೆ ರಂಗಭೂಮಿಯಿಂದನೇ ಬರ್ಬೇಕು, ಏನಕ್ಕೆ ಅಷ್ಟೊಂದು ಪ್ರಿಫರೆನ್ಸ್ ಅವ್ರಿಗೆ ಕೊಡ್ತಾರೆ ಅಂತ, ಏನಕ್ಕೆ ಅಷ್ಟೊಂದು ಅದರಿಂದ ಅಷ್ಟೊಂದು ನಾವು ತಗೊಂಡ್ ಹೋಗ್ತೀವ? ಆಕ್ಚುಲಿ ನಿಜ, ಎಲ್ಲ ಪಾಯಿಂಟ್ಸ್ ಎಲ್ಲ ತಗೊಂಡ್ ಹೋಗ್ತೀವಿ. ನಿಮ್ಗೆ A to Z ಫಾರ್ ಎಕ್ಸಾಂಪಲ್ ನಿಮ್ಗೆ ಒಂದು ಸೀನ್ ಅನ್ಕೊಳ್ಳಿ, ಒಂದು ಸೀನ್ ಏನೋ ಮಾಡ್ತಿದಾರೆ ಅಂತಂದ್ರೆ ನಮ್ಗೆ ಲೈಟಿಂಗ್ಸ್ ಹೇಳ್ಕೊಡ್ತಾರೆ, ಮೇಕಪ್ ಹೇಳ್ಕೊಡ್ತಾರೆ, ಕಾಸ್ಟ್ಯೂಮ್ ಹೇಳ್ಕೊಡ್ತಾರೆ, ಹೌದು ಎಲ್ಲ ಹೇಳ್ಕೊಡ್ತಾರೆ. ಸೊ ಇದೆಲ್ಲ ನಮ್ಗೆ ಪಾರ್ LED ಅದೆಲ್ಲ ನಮ್ಗೆ ಸ್ವಲ್ಪ ನಾಲೆಜ್ ಇರುತ್ತೆ, ಗೊತ್ತಾಗಿರುತ್ತೆ ನಮ್ಗೆ. ಆಕ್ಚುಲಿ ನಾವೇ ಒಂದು ಪ್ರೊಡಕ್ಷನ್ ನಮ್ ಥಿಯೇಟರ್ ಅಲ್ಲಿ ಲಾಸ್ಟ್ ಅಲ್ಲಿ ಒಂದು ಪ್ರೊಡಕ್ಷನ್ ಮಾಡ್ಬೇಕಾಗುತ್ತೆ ನಾವೇ. ನಮ್ಮ ಡಿಪ್ಲೊಮಾ ಕೋರ್ಸ್ ಅಲ್ಲಿ ಒಂದು ಪ್ರೊಡಕ್ಷನ್ ಏನಂದ್ರೆ ನಾವೇ ಒಂದು ಲೈಟಿಂಗ್ಸ್ ಮಾಡ್ಬೇಕು, ಒಂದು ಕಾಸ್ಟ್ಯೂಮ್, ಒಂದು ನಾಟಕ ತಗೊಂಡು ಒಂದು ಹೆಂಗೆ ಡೈರೆಕ್ಟ್ ಮಾಡ್ತೀನಿ ನಾನು ನಿಮ್ಗೆ ಡೈರೆಕ್ಟ್ ಮಾಡ್ಬೇಕಂದ್ರೆ ನಿಮ್ಗೆ ಹೆಂಗೆ ಡೈರೆಕ್ಟ್ ಮಾಡ್ಬೇಕು, ಯಾವ ನಾಟಕ ಯಾವ ಕ್ಯಾರೆಕ್ಟರ್ ಕೊಡ್ಬೇಕು ನಿಮ್ಗೆ, ಮೇಕಪ್ ಆಗ್ಲಿ ಸೆಟ್ ಆಗಿರ್ಲಿ, ಸೊ ಎಲ್ಲ ನಮ್ಗೆ ಗೊತ್ತಿರುತ್ತೆ. ಒಂದು ಸೀನ್ ಒಂದು ಮೇಕಪ್ ಬಗ್ಗೆನೂ ನಾಲೆಜ್ ಇರುತ್ತೆ. ಮೇಕಪ್ ನಾವು ತುಂಬಾ ಆಕ್ಚುಲಿ ನಾವು ನಾಟಕಕ್ಕೆ ಹೋದಾಗ ತಿರುಗಾಟಗೆಲ್ಲ ಹೋಗ್ತಾ ಇದ್ವಿ, ಅವಾಗ ನಾವೇ ಮೇಕಪ್ ಮಾಡ್ಕೊಂತ ಇದ್ವಿ. ಸೊ ನೀವು ರಂಗಭೂಮಿಲಿ ಇದ್ದಾಗ ಎಷ್ಟು ಶೋಸ್ ಗಳನ್ನ ಕೊಟ್ಟಿದ್ದೀರಾ, ಅಂದ್ರೆ ಎಷ್ಟು ಸ್ಟೇಜ್? ನಾನು ಆಕ್ಚುಲಿ ಒಂದು ಇಲ್ಲಾಂದ್ರೆ 250 ಶೋಸ್ ಕೊಟ್ಟಿದ್ದೀನಿ. ಆಲ್ ಓವರ್ ಕರ್ನಾಟಕ ಒಂದು ನಾಟಕ ಮಾಡಿದೀವಿ, ಯುಗ ಪುರುಷ ಅಂತ ಒಂದು ನಾಟಕ ಹೇಳಿ ಕೃಷ್ಣ ಹೆಬ್ಬಾಲೆ ಅವ್ರು ಡೈರೆಕ್ಟ್ ಮಾಡಿರೋದು. ಆಲ್ ಓವರ್ ಕರ್ನಾಟಕ ಎಲ್ಲಾ ಡಿಸ್ಟ್ರಿಕ್ಟ್ ಅಲ್ಲಿ ಶೋ ಮಾಡಿದ್ವಿ. ಅದೇ ಶೋನ ನಾವು ಕೋಲ್ಕತ್ತಾದಲ್ಲಿ ಶೋ ಮಾಡಿದ್ವಿ, ಒರಿಸ್ಸಾಲ್ ಮಾಡಿದ್ವಿ, ಒರಿಸ್ಸಾ IIT ಅಲ್ಲಿ, ಮುಂಬೈಲೂ ಶೋ ಮಾಡಿದ್ವಿ ನಾವು. ಹಂಗಾರೆ ಈ ಸಿನಿಮಾಗೆ ನೀವು ಎಷ್ಟೆಲ್ಲ ತಯಾರಿ ನಡೆಸ್ಕೊಂಡ್ರಿ ಈ ಒಂದು ಕ್ಯಾರೆಕ್ಟರಿಗೆ? ಸಿನಿಮಾಗೆ ತಯಾರಿ ಏನಂತಂದ್ರೆ ಸಿನಿಮಾಗೆ ತಯಾರಿ ಕಮ್ಮಿ, ಬಿಕಾಸ್ ಇಷ್ಟೊಂದು ಕಲ್ತಿದ್ನಲ್ಲ ಅದನ್ನೆಲ್ಲ ಕಳಿಸ್ಬೇಕಾಗಿತ್ತು. ನೀರಪ್ಪ ಏನೋ ನಾನ್ ಬರ್ತೀನಿ ಅಲ್ಲಿಗೆ ಇರೋ ಅಂತ ಹೇಳಿ ಸ್ವಲ್ಪ ಫ್ಯೂ ಪಾಯಿಂಟ್ಸ್. ಇವಾಗ ಚೆನ್ನಾಗಿರೋದು, ಇವಾಗ ಒಂದು ರೇಷ್ಮೆಲಿ ಚೆನ್ನಾಗಿರೋ ಹುಳ ತಗೊಂತೀವಲ್ಲ, ಆತರ ಚೆನ್ನಾಗಿರೋ ಹುಳ ತಗೊಂಡು, ಅಂದ್ರೆ ಬೇರೆದೆಲ್ಲ ಚೆನ್ನಾಗಿರುತ್ತೆ, ಚೆನ್ನಾಗಿಲ್ಲ ಅಂತಲ್ಲ, ಚೆನ್ನಾಗಿರೋದು ತಗೊಂಡು ಬರ್ತೀವಿರಪ್ಪ ಇನ್ನೂ ಸೇಲ್ ಮಾಡ್ತೀವಿ ಅಂತ ಆತರ. ಸೊ ಎಷ್ಟು ಕೆಜಿ ಡೌನ್ ಆದ್ರಿ, ಎಷ್ಟು ಕೆಜಿ ಜಾಸ್ತಿ ಆದ್ರಿ, ಏನ್ ಕತೆ? ಅದು ಆಕ್ಚುಲಿ ನಾನು ಒಂದು 86 kg ಇದ್ದೆ. ಸೊ ಅದಕ್ಕೂ ನಾನು ಡಯಟ್ ಮಾಡ್ತಾ ಇದ್ದೆ. ಸೊ ಒಂದು 15ರಿಂದ 20 kg ಸಣ್ಣ ಆಗಿದ್ದೀನಿ. ಅದು ಒನ್ ಟೈಮ್ ಎಲ್ಲ ಕಾಯ್ತಿದ್ದಾರೆ, ಸ್ವಲ್ಪ ಸೀಕ್ರೆಟ್ ಹೇಳ್ಕೊಡಿ. ಸೀಕ್ರೆಟ್ ನನ್ ಮೆಸೇಜ್ ಮಾಡಿ. ಇಲ್ಲ ನಮ್ ಪ್ರೋಗ್ರಾಮ್ ಮುಖಾಂತರ ಎಲ್ಲರಿಗೂ ಹೋಗುತ್ತೆ, ಹೇಳಿ. ಅದು ಇಲ್ಲ, ಅದು ಬಾಡಿ ನೋಡ್ಕೊಂಡು ಹೇಳಕ್ಕಾಗುತ್ತೆ, ನಾನು ಹಂಗೆ ಹೇಳಕ್ಕಾಗಲ್ಲ. ಈಗ ಜಸ್ಟ್ ಹೊಟ್ಟೆ ಬಂದಿತ್ತಪ್ಪ, ಬೊಜ್ಜಿ ಇರುತ್ತೆ ಅಂತ ಹೇಗೆ ಕರಗಿಸ್ಬೇಕು? ಅದು ಡಿಪೆಂಡ್ ಆಗುತ್ತೆ ನಮ್, ಬಿಕಾಸ್ ನನ್ ಬಾಡಿ ಬೇರೆ, ನಿಮ್ ಬಾಡಿ ಬೇರೆ, ಆತರ ಚೇಂಜ್ ಆಗುತ್ತೆ. ಓಕೆ ಸರ್, ಸರಿ. ಇನ್ನೊಂದು ವಿಷಯ ಕೇಳ್ಪಟ್ಟೆ, ರಘು ಅವರು ಸೂಪರ್ ಸಿಂಗರ್ ಅಂತೆ, ಹೌದಾ? ಸೂಪರ್ ಸಿಂಗರ್. ಇಲ್ಲ ವೀಕ್ಷಕರು ಕಾಯ್ತಾ ಇದಾರೆ, ತುಂಬಾ ಜನ ಹೇಳಿದ್ರು, ನಮಗೆ ಮೆಸೇಜ್ ಹಾಕಿದ್ರು, ಅವ್ರು ತುಂಬಾ ಚೆನ್ನಾಗಿ ಹಾಡು ಹೇಳ್ತಾರೆ, ಹಾಡು ಹೇಳ್ಸಿ ಅಂತ. ಸೊ ವೀಕ್ಷಕರಿಗೋಸ್ಕರ ಹಾಕಿರ್ಬೇಕು ಮೆಸೇಜ್ ನಿಮ್ಗೆ. ಸೊ ಒಂದ್ ಲೈನ್ ಅವರಿಗೋಸ್ಕರ ಹಾಡ್ಲೇಬೇಕು ಇವಾಗ. ನಿಜ ಹಾಡಲ್ಲ ಬರಲ್ಲ. ಇಲ್ಲ ನಾವೀಗ ಅದು ಗೊತ್ತಿಲ್ಲ, ಒಂದ್ ಲೈನ್ ಹಾಡ್ಲೇಬೇಕು. ನಿಮ್ ಸಿನಿಮಾದ ಹೇಳಿ, ಪರವಾಗಿಲ್ಲ. ನಮ್ ಸಿನಿಮಾದ ಗುಡುಗುದ್ರೆ ತಂಡರು, ನಾವಿನ್ನೊಂದ್ ವಂಡರು, ಬಾರಲೆ ಬೋರ್ಡ್ ಎಕ್ಸಾಮ್ ಬರೀತೀವಿ ನಾವು, ನಮ್ ಫ್ರಸ್ಟ್ರೇಷನ್ ಹೀಟಿಗ್ ಬಂದಿದೆ, ಕೂಲ್ ಆಗ್ಬೇಕು ನಾವು, ಅಷ್ಟೇ. ಮತ್ತೆ ಹಾಡಕ್ಕೆ ಬರಲ್ಲ ಅಂದ್ಬಿಟ್ಟು ಹಾಡಿದ್ರಿ? ಎಲ್ಲಿದ್ದು ಸುಮ್ನೆ ಗ್ಯಾಪಲ್ ಸುಮ್ನೆ ಹೇಳಿದ್ವಿ. ಓಕೆ, ಇವಾಗ ಆ ಸಿನಿಮಾದಲ್ಲಿ ಕ್ವೀನ್ ಇದ್ದಾರೆ, ಆ ಕ್ವೀನ್ ಆ ಸಿನಿಮಾಗೆ ಬೇಕು ಅಂತಾನೆ ಹಾಕೊಂಡಿದ್ದ, ಅಥವಾ ಜನಗಳು ಬರ್ಬೇಕು ಅಂತ ಹೇಳಿ ಆ ಸಿನಿಮಾಗೆ ಇದ್ ಮಾಡಿದ್ರು? ಆಕ್ಚುಲಿ ಸಿನಿಮಾ ಮಾಡೋಕ್ಕಿಂತ ಮುಂಚೆ ಸೆಲೆಬ್ರಿಟೀಸ್ ಅವ್ರ ಮೈಂಡ್ ಅಲ್ಲಿ ಇತ್ತು, ಸೆಲೆಬ್ರಿಟೀಸ್ ಹಾಕೊಳ್ಳೋಣ, ಸ್ವಲ್ಪ ವೇಟೇಜ್ ಬರುತ್ತೆ ಅಂತ. ಸೊ ಅದರಿಂದ ಅವರು ಸೆಲೆಬ್ರಿಟೀಸ್ ನ ಕೇಳಿ, ವರುಣ್ ಅಂತ ನಮ್ಮ ಪ್ರೊಡ್ಯೂಸರ್ ಇದ್ದಾರೆ, ಸೊ ಅವ್ರಿಗೆಲ್ಲ ಸೆಲೆಬ್ರಿಟೀಸ್ ಎಲ್ಲ ಪರಿಚಯ ಇದಾರೆ, ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿ ಈ ತರ ಮಾಡ್ತಾ ಇದೀವಿ ಅಂತ ಹೇಳಿ ಅವ್ರನ್ನ ಕೇಳ್ಕೊಂಡು ಸಿನಿಮಾಲ್ ಹಾಕಿರೋದು ಅವನ್ನೆಲ್ಲ. ಬಟ್ ನಾವು ಎಷ್ಟೊಂದ್ ಕಡೆ ಪ್ರಮೋಷನಲ್ ವಿಡಿಯೋಗಳು ಅಥವಾ ಫೋಟೋ ಬ್ಯಾನರ್ಸ್ ಎಲ್ಲ ನೋಡಿದಾಗ ನಾವೇನ್ ಅನ್ಕೊಂಡ್ವಿ ಅಂದ್ರೆ, ಓ ಮೂವಿಲಿ ತುಂಬಾನೇ ಇದಾರೆ ಅವರು ಅಂತ ಇತ್ತು ನಮ್ಮ ಮೈಂಡ್ ಅಲ್ಲಿ. ಬಟ್ ಅಲ್ಲೊಂದ್ಮೇಲೆ ಹಿಂಗ್ ಬರ್ತಾರೆ, ಹಿಂಗ್ ಹೋಗ್ತಾರೆ. ಬಟ್ ಅದನ್ನೇ ಹೇಳಿದ್ದು, ನಮ್ ಡೈರೆಕ್ಟರ್ ಮೆನ್ಷನ್ ಮಾಡಿದ್ರು ಕ್ಯಾಮಿಯೋ ಅಂತ, ಗೆಸ್ಟ್ ಅಪಿಯರೆನ್ಸ್ ಅಷ್ಟೇ, ಫುಲ್ ಇರಲ್ಲ, ಗೆಸ್ಟ್ ಆಗಿ ಬರ್ತಾರೆ, ಗೆಸ್ಟ್ ಆಗಿ ಹೋಗ್ತಾರೆ ಅಂತ. ಇಷ್ಟೊಂದ್ ಜನ ಹುಡುಗರಿಗೆ ಪಾಪ ಹಾರ್ಟ್ ಬ್ರೇಕ್ ಆಗಿರುತ್ತೆ ಗೊತ್ತಾ? ರಮ್ಯಾ, ನಿಮಗೆ ಆಗಿರ್ಬೇಕಾ?
ಇಲ್ಲ. ಓಕೆ. ಸೊ ನಿಮ್ಮ ಲೈಫಲ್ಲಿ ಹೇಟರ್ಸ್ಗೆ ಏನಂತ ಹೇಳಕ್ ಇಷ್ಟಪಡ್ತೀರಾ ಸರ್? ಹೇಟರ್ಸ್ಗ ಇದಾರ ಲೈಫಲ್ಲಿ ಹೇಟರ್ಸ್ ಅಂತ? ಇರ್ಬೇಕು, ನನ್ಗೆ ಗೊತ್ತಿಲ್ಲ. ಈ ತರ ಆಡ್ಕೊಡೆ ನಿಜ ಗೊತ್ತಿಲ್ಲ ನನ್ಗೆ. ಅದೇ ಗೊತ್ತಾಗಿದ್ದಾರೆ ಅಂತ ಹೇಟರ್ಸ್ ಇದಾರೆ ಅಂತ. ಇರ್ತಾರೆ ಅನ್ಕೊಂತೀನಿ. ಇದ್ರೆ ಒಳ್ಳೊಳಗೆ ಇರುತ್ತೆ. ಇದ್ರೇನಿಲ್ಲ, ನಾನು ಮುಂದೆ ಬರ್ತೀನಿ, ಮೀಟ್ ಆಗೋಣ, ದೊಡ್ಡದಾಗಿ ಬರ್ತೀನಿ. ಸೂಪರ್. ಸೊ ಈಗ ಆಡಿಯನ್ಸ್ ಇನ್ ರಿಯಾಕ್ಷನ್ ಹೇಗಿತ್ತು ಸರ್ ನಿಮ್ಮ ಮೂವಿ ನೋಡಿದಾಗ? ಪಾಸಿಟಿವ್ ರೆಸ್ಪಾನ್ಸಸ್, ನೆಗೆಟಿವ್ ರೆಸ್ಪಾನ್ಸಸ್, ಆಮೇಲೆ ಮಧ್ಯದ ರೆಸ್ಪಾನ್ಸ್ ಅಂತ ಇರುತ್ತೆ. ಸೊ ಆಫ್ ಚೆನ್ನಾಗಿತ್ತು, ಆಫ್ ಚೆನ್ನಾಗಿಲ್ಲ ಅನ್ನೋರು ಇರ್ತಾರೆ, ಇಲ್ಲ ಮೂವಿ ಓಕೆ ಓಕೆ ಅನ್ನೋದು ಇರ್ತಾರೆ, ಇಲ್ಲ ಸೂಪರ್ ಡೂಪರ್ ಆಗಿದೆ, ಸಖತ್ತಾಗಿ 200 days ಹೊಳುತ್ತೆ ಅಂತಾನು ಹೇಳ್ತಾರೆ. ಸೊ ನೀವು ನಿಮಗೆ ಕಿವಿಗೆ ಬಿದ್ದಿದ್ದು ಏನೇನ್ ತರ ಇದೆ? ನನ್ಗಂತೂ ತುಂಬಾ ಪಾಸಿಟಿವ್ ರಿವ್ಯೂಸೇ ಬಂದಿದ್ದು. ಔಟ್ ಆಫ್ ಲೈಕ್ 1000 ಅಂತ ಹೇಳ್ಬೇಕಂತಂದ್ರೆ ಯಾರೋ ಒಂದು 5 ಜನ ಅಷ್ಟೇ ನಂಗೆ ನೆಗೆಟಿವ್ ರಿವ್ಯೂಸ್ ಕೊಟ್ಟಿದ್ದು. ಮಿಕ್ಕಿದರೆಲ್ಲ ಎಂಜಾಯ್ ಮಾಡ್ಕೊಂಡ್ ಬಂದಿದ್ದೀವಿ. ಅಕಸ್ಮಾತ್ ಸ್ಟೋರಿ ಚೆನ್ನಾಗಿದೆ, ಸ್ಟೋರಿ ಸಿಂಪಲ್ ಆಗಿದ್ರು ಫನ್ ಇದೆ, ಎಂಟರ್ಟೈನ್ಮೆಂಟ್ ಇದೆ ಅಂತ ಹೇಳಿ ಆತರ ಹೇಳಿದ್ದೆ ನಂಗೆ ತುಂಬಾ ಜನ. ಎಲ್ಲ ಪ್ರತಿ ಕ್ಯಾರೆಕ್ಟರ್ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಕಾಮಿಡಿ ಆಗಿದೆ, ಒಂದು ಪೈಸಾ ವಸೂಲ್ ಮೂವಿ ಅಂತ ಹೇಳ್ಬೋದು ಅಂತ ತುಂಬಾ ಜನ ನನ್ಗೆ ಅದನ್ನ ಹೇಳಿದ್ರು. ಅಂಡ್ ಅದರಲ್ಲಿ ಆ ಶಾರ್ಟ್ ಮೂವಿ ಮಾಡೋದನ್ನ ತುಂಬಾ ಎಳ್ದಿದ್ದಾರೆ ಅಂತಾನು ಹೇಳ್ತಾರೆ. ಸೊ ಅದಕ್ಕೆ ಏನ್ ಹೇಳ್ತೀರಾ? ಅದು ಅನ್ಸಲ್ಲ, ಅದೇ ಇತ್ತ ಟಾಪಿಕ್ ಅಥವಾ ಹೇಗೆ? ಇಲ್ಲ, ಅದು ಬಿಕಾಸ್ ಕ್ಯಾರೆಕ್ಟರ್ಸ್ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಮೋಸ್ಟ್ಲಿ ಆಡಿಯನ್ಸ್ ಅನ್ಸುತ್ತೆ, ಅಲ್ಲಿರೋರ್ಗೆ ಅಲ್ಲಿ ಕ್ಯಾರೆಕ್ಟರ್ ಮಾಡ್ತಿರ್ತಾರೆ. ಅಜಿತ್ ಅಂತ ಒಂದು ಕ್ಯಾರೆಕ್ಟರ್ ಇದೆ, ಅವರು ಶಾರ್ಟ್ ಫಿಲ್ಮ್ ಮಾಡ್ತಾ ಇರ್ತಾರೆ, ಅವ್ರ ತೊಂದರೆಗಳಲ್ಲಿ ಸಿಗಾಕೊಂಡಿರ್ತಾರಲ್ಲ, ಸೊ ಅವ್ರಿಗೇನ್ ಗೊತ್ತಾಗಲ್ಲ. ಸೊ ಅದ್ರನ್ನ ಬೇಸ್ಡ್, ಬಿಕಾಸ್ ಇದು ಸಿನಿಮಾ ಸ್ಟೈಲ್ ಮಾಡಿರೋದೇ ಬೇರೆ ತರ. ಈ ಒಂದೇ ಶಾರ್ಟ್ ಅಲ್ಲಿ ಫುಲ್ ಫಿಲಮ್ ಮಾಡೋ ಪ್ಲಾನ್ ಇದ್ದಿದ್ದು. ಸೊ ಅದು ಲೆಂತ್ ಆಯ್ತು ಅಂತ ಹೇಳಿ ಅದನ್ನೇ ಕಟ್ ಮಾಡಿ ಈ ತರ ಹಾಕಿರೋದು. ಸೊ ಅದ್ರಲ್ಲೂ ಮೋಸ್ಟ್ಲಿ ಆಡಿಯನ್ಸ್ ಗೆ ಸ್ವಲ್ಪ ಏನೋ ಅನ್ಸಿರ್ಬೋದು. ಬಟ್ ಓವರ್ ಆಲ್ ಮೂವಿ ಮಾತ್ರ ಸೂಪರ್ ಆಗಿದೆ, ನಾವು ಎಂಜಾಯ್ ಮಾಡಿದ್ವಿ. ಓಕೆ, ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ ಯಾವ್ದಿದೆ ಸರ್? ಅದೇ ನೆಕ್ಸ್ಟ್ ತೆಲುಗು ಒಂದು ಲವ್ ರೆಡ್ಡಿ ಅಂತ ಮಾಡಿದೀನಿ. ಅದು ಆಲ್ರೆಡಿ ಶೂಟ್ ಆಗಿದೆ. ಕನ್ನಡದಲ್ಲೂ ಮಾಡೋ ಪ್ಲಾನ್ ಇದೆ. ಚಿಕ್ಕಬಳ್ಳಾಪುರಲ್ಲಿ ಶೂಟ್ ಮಾಡಿದ್ದು. ಸೊ ತೆಲುಗು ಪ್ಲಸ್ ಕನ್ನಡ ಎರಡಲ್ಲೂ ಮಾಡೋಣ ಅಂತ ಪ್ಲಾನ್ ಮಾಡ್ತಾರೆ. ಅದೇ ನಂತರ ರಿಲೀಸ್ ಆಗ್ಬೇಕು. ಸೊ ಈಗ ನಿಮ್ಮ ಶೂಟಿಂಗ್ ಸೆಟ್ಗೆ ಲೇಟ್ ಆಗಿ ಬರ್ತಿದ್ದವ್ರು ಯಾರು? ಶೂಟಿಂಗ್ ಸೆಟ್ ಅಲ್ಲಿ ಯಾರು ಲೇಟ್ ಆಗಿ ಬರ್ತಾರೆ? ಅಲ್ಲೇ ಇದ್ರು. ಅಲ್ಲೇ ಸೋಂಬೇರಿ ಜಾಸ್ತಿ ಆಗಾದ್ರೆ? ಸೋಂಬೇರಿ ಅಂತ ಅಂದ್ರೆ ಸೋಂಬೇರಿ ಎಲ್ರೂ ಸೋಂಬೇರಿ ಇರ್ತಾರ. ಬಿಕಾಸ್ ಏನಂತಂದ್ರೆ ಬೆಳಿಗ್ಗೆ ನಿದ್ದೆ ಮಾಡ್ಬೇಕಲ್ವಾ, ಬೆಳಿಗ್ಗೆ ತಿಂಡಿನೂ ಮಾಡ್ಬೇಕು. ಬೆಳಿಗ್ಗೆ ಸಂಜೆ ಬೆಳಿಗ್ಗೆ 6 ಗಂಟೆಗೆ ಶೂಟ್ ಮುಗಿಯುತ್ತೆ. ಇವಾಗ ತಿಂಡಿ ಒಂದ್ 7-8 ಗಂಟೆಗೆ ರೆಡಿ ಆಗುತ್ತೆ. ನಂದು 2 ಅವರ್ ಕಾಯ ಬದಲು ಮಧ್ಯಾಹ್ನ ಒಂದೇ ಸಲ ತಿನ್ಬಿಡೋಣ ಅಂತ ಬರುತ್ತಾರೆ. ಸೊ ಮಧ್ಯಾಹ್ನ ಸ್ವಲ್ಪ ತಿನ್ಬಿಟ್ಟು ಇನ್ನೊಂದ್ಸಲ ರೌಂಡ್ ಮಲ್ಗೋಣ ಅಂತ ಹೋಗ್ತಿರ್ತಾರೆ. ಅಷ್ಟಲ್ಲಿ ಮತ್ತೆ ಕರೀತಾರೆ. ಸೊ ಎಲ್ಲಾರು ಅಯ್ಯೋ ನಿದ್ದೆನೇ ಆಗಿರಲ್ಲಪ್ಪ ಅಂತ ಹೇಳೋದು. ಯೂಶಲಿ ನಾವು ಡೈಲಿ ಲೈಫಿಗೆ ಬೆಳಿಗ್ಗೆ ಎದ್ದೇಳೋದು ಅದೆಲ್ಲ ಇರುತ್ತೆ, ರಾತ್ರಿ ಮಲ್ಕೊಳೋದು ಅಂತ. ಸೊ ನಿಮ್ದು ರಾತ್ರಿನೇ ಶೂಟಿಂಗ್ ಇದ್ದಿತ್ತು. ಸೊ ಆ ಲೈಫಿಗೆ ಹೇಗೆ ಅಡ್ಜಸ್ಟ್ ಆದ್ರೆ ನೀವು? ಸ್ಟಾರ್ಟಿಂಗ್ ಅಲ್ಲಿ ಜೋಶ್ ಅಲ್ಲಿ ಇದ್ವಲ್ಲ, ಸೊ ಹೆಂಗೋ ಆಗ್ತಾ ಇತ್ತು. ಹೋಗ್ತಾ 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 ಸ್ವಲ್ಪ ಟೈಮ್ ಆಗ್ತಾ ಇತ್ತು, ಅದು ಹಂಗೆ ಅಡ್ಜಸ್ಟ್ ಆಗ್ಬಿಡ್ತು. ಹೋಗ್ತಾ ಹೋಗ್ತಾ ನಮ್ಗೆ ಗೊತ್ತಾಗದೆ ರಾತ್ರಿ ಎಲ್ಲ ನಾವ್ ಹಂಗೆ ಎಚ್ಚರ ಇದ್ವಿ. ಸೂಪರ್ ಆಕ್ಟಿವ್ ಆಗಿದ್ದಿದ್ದು ಯಾರು? ಡೈರೆಕ್ಟರ್ ಅಂತ ಮಾತ್ರ ಹೇಳ್ಬಿಡಿ. DOP. ಆಕ್ಚುಲಿ ಅವ್ರ ಆಕ್ಟಿವ್ನೆಸ್ ಹೆಂಗಂದ್ರೆ ನಿಮ್ಗೆ ಸ್ಕ್ರೀನ್ ಮೇಲೆ ಗೊತ್ತಾಗ್ಬಿಡುತ್ತೆ. ಎಲ್ಲ ಕಡೆ ಅವ್ರು ಓಡ್ತಾ ಇರ್ಬೇಕು. ಆಕ್ಚುಲಿ ಅವ್ರ ಪ್ಲಾನಿಂಗ್ ಪ್ರಿಪರೇಷನ್ ಎಲ್ಲ ಅವ್ರದೇ ಇರ್ಬೇಕು ಫುಲ್. DOP ಇದು ಹೆಂಗೆ ಕ್ಯಾಮ್ರಾ ಡೈರೆಕ್ಟ್ ಹೇಳ್ಬಿಡ್ತಾರೆ ಹಿಂಗ್ ಮಾಡಿ ಅಂತ. ಬಟ್ DOP ಯಾವ ಡೈಲಾಗ್ ಹೇಳ್ತಾರೆ ಅದಕ್ಕೆ ನಾನು ಹೆಂಗ್ ರೆಸ್ಪಾಂಡ್ ಮಾಡ್ಬೇಕು, ಕೌಂಟರ್ ಎಲ್ಲ ಕೊಡ್ಬೇಕಲ್ಲ DOP. ಸೊ ಅದಕ್ಕೆ ತುಂಬಾ ಆಕ್ಟಿವ್ ಅವ್ರೊಬ್ರೆ. ಆಮೇಲೆ ಆರ್ಟ್ ಡಿಪಾರ್ಟ್ಮೆಂಟ್ ಅವ್ರ ಪಾಪ ನಿದ್ದೆನೇ ಮಾಡ್ತಿರಲ್ಲ ಅನ್ಕೊಂತೀನಿ. ಮೋಸ್ಟ್ಲಿ ಒಂದು 4 ಅವರ್ ಅಷ್ಟೇ ನಿದ್ದೆ ಮಾಡ್ತಿದ್ರು. ನಾವ್ 6 ಗಂಟೆಗೆ ಶೂಟ್, ಬೆಳಿಗ್ಗೆ ಸಂಜೆ 6 ಗಂಟೆಗೆ ಶೂಟ್ ಆಗುತ್ತೆ ಅಂತಂದ್ರೆ ಅವರು ಮಧ್ಯಾಹ್ನ 2-3 ಗಂಟೆಯಿಂದಾನೆ ಫುಲ್ ಸೆಟಪ್ ಮಾಡ್ಬೇಕು, ಫುಲ್ ಆರ್ಟ್ ಎಲ್ಲ ವರ್ಕ್ ಮಾಡ್ಬೇಕು. ನಿಮ್ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ, ಒಂದ್ 2-3 ಸಲ ನೋಡಿದ್ರೆ ಅಂದ್ರೆ ಹಿಂದೆ ಆರ್ಟ್ ಎಲ್ಲ ಗೊತ್ತಾಗುತ್ತೆ. ಹೌದು, ಅದೇ ಹೇಳ್ತಿರ್ತೀವಿ ನಾವು ಎಷ್ಟೊಂದ್ ಜನಕ್ಕೆ. ಕೇವಲ ನಾವ್ 2 ಗಂಟೆ ಮಾತ್ರ ಸಿನಿಮಾ ನೋಡ್ಬಿಟ್ಟು ಅದ್ ಹಿಂಗಿದೆ ಹಾಗಿದೆ ಅಂತ ಹೇಳ್ಬಿಟ್ಟು ಬೇಗ ನಾವ್ ಹೇಳ್ಬಿಡ್ತೀವಿ, ರಿವ್ಯೂ ಹೇಳ್ಬಿಡ್ತೀವಿ. ಬಟ್ ಅದ್ರಿಂದ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಎಷ್ಟೊಂದ್ ಜನ ಗೊತ್ತಿರಲ್ಲ. ಅದಂತೂ ಹೌದು ಅನ್ನಿಸ್ತು. ಬಟ್ ಸಿನಿಮಾ ಮಾತ್ರ ಸೂಪರ್ ಆಗಿದೆ, ನನಗಂತೂ ಸಖತ್ ಇಷ್ಟ ಆಗ್ಬಿಟ್ಟಿದೆ. ಅದ್ರ ಫಸ್ಟ್ ಹಾಫ್ ಅಂತೂ ಡಬಲ್ ಮೀನಿಂಗ್ ಇದೆ, ಸಿಂಗಲ್ ಮೀನಿಂಗ್ ಇದೆ, ಎಲ್ಲ ಅರ್ಥ ಆಗುತ್ತೆ. ಓಕೆ, ಇದು ನಿಮಗೆ ಈ ಹಾಸ್ಟೆಲ್ ಹುಡುಗರು ಸಿನಿಮಾ ಮಾಡ್ಬೇಕು ಅಂತ ಆ ಕಾನ್ಸೆಪ್ಟ್ ಹೇಗ್ ಬಂತು? ಆಕ್ಚುಲಿ ಅದು ಡೈರೆಕ್ಟರ್ಗೆ ಅವರು ಬಂದು ನಿಮ್ಮ ಹತ್ರ ಹೇಳಿದಾಗ ಈ ತರ ಹಿಂಗಿದೆ ಸ್ಟೋರಿ, ಆಬ್ವಿಯಸ್ಲಿ ಎಲ್ಲರಿಗೂ ಹೇಳಿರ್ತಾರೆ ಆಕ್ಟ್ ಮಾಡೋರಿಗೆ. ಸೊ ಕೇಳಿದಾಗ ನಿಮಗೆ ಹೇಗೆ ಅನಿಸ್ತು? ನಾನು ಕೇಳಿದಾಗ ಆಕ್ಚುಲಿ ನಾನು ನಗಾಡ್ತಿದ್ದೆ. ನಾವೆಲ್ಲ ಆಡಿಷನ್ ಅಲ್ಲಿ ಸೆಲೆಕ್ಟ್ ಆಗಿದ್ವಲ್ಲ, ಗ್ರೂಪ್ ಅಲ್ಲಿ ಕೂರಿಸ್ಕೊಂಡು ಕತೆ ಹೇಳ್ತಿದ್ರು. ಕತೆ ಹೇಳಿದಾಗ ಎಲ್ಲ ಫುಲ್ ಅವ್ರ ಏನ್ ಸ್ಕ್ರಿಪ್ಟ್ ಇಲ್ಲ ಏನಿಲ್ಲ, ಹಂಗೆ ಬಾಯ್ಪಟ್ಟ ಆಗ್ಬಿಟ್ಟಿದೆ ಅವ್ರಿಗೆ. ಹಂಗೆ ಕತೆ ಹೇಳ್ತಿದಾರೆ ನಮ್ಗೆಲ್ಲ ಕ್ಯಾರೆಕ್ಟರ್ ಮಜಾ ಅನಿಸ್ತಾ ಇದೆ. ಆಮೇಲೆ ಕ್ಯಾರೆಕ್ಟರ್ ಕೊಡ್ತಾ ಹೋಗ್ತಾ ಇದ್ರು, ಈ ತರ ನೀವು ಈ ತರ ಕ್ಯಾರೆಕ್ಟರ್ ಮಾಡ್ತೇನೆ ಅಂತ. ನಾನೊಂದ್ ಮೈಂಡ್ ಅಲ್ಲಿ ಬೇರೆ ಕ್ಯಾರೆಕ್ಟರ್ ನೆನ್ಪಿಟ್ಕೊಂಡಿದ್ದೆ, ಈ ತರ ಇದು ಕೊಟ್ರೆ ಚೆನ್ನಾಗಿರುತ್ತೆ ಅಂತ.
ಅದ್ ಬಿಟ್ಟು ಇದು ಕೊಟ್ರು, ಬಟ್ ಇದನ್ನು ಚೆನ್ನಾಗಿತ್ತು ಕ್ಯಾರೆಕ್ಟರ್. ನಾನು ಓಕೆ, ನನ್ಗೆ ಗೆಸ್ಟ್ ಅಪಿಯರೆನ್ಸ್ ತರ ಅಂದ್ರೆ ಈ ಕ್ಯಾರೆಕ್ಟರ್ ಗೆಸ್ಟ್ ಅಪಿಯರೆನ್ಸ್ ಅಂತ ನೋಡಿ, ಸ್ವಲ್ಪ ಇಂಪ್ಯಾಕ್ಟ್ ಮಾಡಿದ್ರು ಜಾಸ್ತಿ ಇಂಪ್ಯಾಕ್ಟ್ ಮಾಡೋ ತರ ಇರುತ್ತೆ. ಆ ತರ ಕ್ಯಾರೆಕ್ಟರ್ ನಂಗೆ ಇಷ್ಟ ಆಯ್ತು, ಬಟ್ ನಂಗೆ ಆ ತರ ಕ್ಯಾರೆಕ್ಟರ್ ಸಿಕ್ತು. ಆ ಸಿನಿಮಾದಲ್ಲಿ ಕಾಲೇಜಲ್ಲಿ ಒಂದು ಗುಹೆ ಬರುತ್ತೆ, ಹೌದು. ಅದು ನೀವೇ ಕಂಡಿಡ್ಕೊಂಡಿದ್ದ ಅಥವಾ ಮುಂಚಿನ ಕಾಲೇಜಲ್ಲಿ ಇತ್ತಾ? ಇಲ್ಲ ಅದ್ ನಾವು ಮಾಡಿದ್ದು ಸ್ಕ್ರಿಪ್ಟ್ ಅಲ್ಲಿ ಇತ್ತು ಅದು. ಹಂಗಾರೆ ಅವರಿಗೆಲ್ಲ ತುಂಬಾ ಯೂಸ್ ಮಾಡ್ಕೊಟ್ಟಿದ್ದೀರಾ ಅಲ್ಲಿನ ಸ್ಟೂಡೆಂಟ್ಸ್ ಗಳಿಗೆ? ಅದು ಬೇರೆ ತರನೇ ಇದೆ ಅದು ಗುಹೆ ಅದು. ಅದ್ ಕಾಣಿಸಲ್ವಾ? ಅದ್ ಬೇರೆ ತರ ಮಾಡಿದಾರೆ ಇವರು. ಓ ಹಂಗೆ. ನಾನು ಅವ್ರಿಗೆ ಹೆಲ್ಪ್ ಮಾಡಿದ್ದೀರಾ ಸ್ಟೂಡೆಂಟ್ಸ್? ನಿಜವಾಗ್ಲೂ ಮಾಡಕ್ ಹೋಗಿಲ್ಲ ಅದೆಲ್ಲ, ಏನು ಡ್ಯಾಮೇಜ್ ಮಾಡಿಲ್ಲ ಬಿಲ್ಡಿಂಗ್ ಗೆ. ಓಕೆ, ಥ್ಯಾಂಕ್ ಯು. ಇವಾಗ ನೆಕ್ಸ್ಟ್ ಪಟಾಪಟ್ ರೌಂಡ್ ಅಂತ ಇದೆ. ಸೊ ಅದ್ರಲ್ಲಿ ಹೆಂಗಿದ್ರೆ ನೀನ್ ಕೇಳ್ತೀನಿ, ಎಲ್ಲ ಪಟಪಟ ಅಂತ ಆನ್ಸರ್ ಮಾಡ್ಕೊಂಡು ಹೋಗ್ಬೇಕು. ನಿಮ್ ಫೇವ್ರೆಟ್ ಹೀರೋ ಯಾರು? ಪಟಪಟ್. ಅಚ್ಯುತ್ ಕುಮಾರ್ ಸರ್. ಹೀರೋಯಿನ್? ರಾಧಿಕಾ ಪಂಡಿತ್. ನಿಮ್ ಅಡ್ಡ ಯಾವುದು? ನನ್ಗ ಪ್ಯಾರಿಸ್ ಅಂತ ಒಂದು ಅಡ್ಡ ಇತ್ತು. ಆ? ಅಂದ್ರೆ ಪ್ಯಾರಿಸ್ಸಾ? ನಾವ್ ಅದಕ್ಕೆ ಅಡ್ಡ ಹೆಸರು ಪ್ಯಾರಿಸ್ ಅಂತ ಇಟ್ಟಿದ್ವಿ ನಾವು. ಓ ಹಂಗ, ನಾನು ಪ್ಯಾರಿಸ್ಗೆ ಪ್ಯಾರಿಸ್ ಅಲ್ಲ. ಯಾವ ಬ್ರ್ಯಾಂಡ್ ಇಷ್ಟ? ಯಾವ್ದ್ರಲ್ಲಿ? ಯಾವ್ದೆಲ್ಲಾರು ಹೇಳ್ಬೋದು. ಬಿಸ್ಲರಿ. ಸ್ಮಾರ್ಟ್. ಓಕೆ, ಲವ್ ಮ್ಯಾರೇಜ್ ಆರ್ ಅರೇಂಜ್ ಮ್ಯಾರೇಜ್? ಲವ್ ಮ್ಯಾರೇಜ್. GF or GFs? Huh? Girlfriend or girlfriends? ಹೌಸ್ ವೈಫ್. ಯಪ್ಪ. ಸಿನಿಮಾನ ಸೀರಿಯಲ್ಲ? ಸಿನಿಮಾ. ಮೋಟಿವೇಶನ್ ಅಥವಾ ಇನ್ಸ್ಪಿರೇಷನ್? ಎರಡು. ಒಂದ್ ಹೇಳ್ಬೇಕು. ಮೋಸ್ಪಿರೇಷನ್. ಎರಡು ಮಿಕ್ಸ್ ಮಾಡಿದ್ರು ಇವರು. ಟ್ರೆಡಿಷನಲ್ ಆಗಿರೋಕೆ ಇಷ್ಟಪಡ್ತೀರಾ, ಮಾಡರ್ನ್ ಆಗಿರೋಕೆ ಇಷ್ಟಪಡ್ತೀರಾ? ಟ್ರೆಡಿಷನಲ್. ಸೂಪರ್ ಸೂಪರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹೇಗೆ ಅನಿಸ್ತು ನಮ್ಮ ಜೊತೆ ಮಾತಾಡಿ ಸರ್? ತುಂಬಾ ಇಷ್ಟ ಆಯ್ತು. ಆಕ್ಚುಲಿ ಒನ್ ಆನ್ ಒನ್ ಕಾನ್ವರ್ಸೇಷನ್ ನಾನು ಮೋಸ್ಟ್ಲಿ ಇವಾಗಲೇ ಮಾಡ್ತಾ ಇರೋದು. ತುಂಬಾ ಮಿಕ್ಕಿದ್ದೆಲ್ಲ ನಾವು ಗ್ರೂಪ್ ಅಲ್ಲಿ ಮಾಡಿದ್ವಿ, ಹಾಸ್ಟೆಲ್ ಬೇಕಾಗಿದ್ದಾರೆ ಅಂತ. ಸೊ ನಾನು ಎಕ್ಸೈಟ್ ಆಗಿದೆ ಏನ್ ಕೇಳ್ತಾರೆ ಅಂತ, ಬಟ್ ಈಸಿಯಾಗಿ ನೀವು ಕಂಫರ್ಟ್ ಮಾಡಿದ್ರಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಹಾಗೆ ನಿಮ್ಮ ಮುಂದಿನ ಪ್ರಾಜೆಕ್ಟ್ಸ್ ಎಲ್ಲದಕ್ಕೂ ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು.